ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವ್ಯ ಸಂಹಿತೆಗೆ ಸ್ವಾಗತ. ಈ ಅಧ್ಯಾಯದಲ್ಲಿ, ಅಂದರೆ ಹಿಂದಿನ ಅಧ್ಯಾಯದಲ್ಲಿ, ಸಕಲ ಜೀವಿಗಳು ಬ್ರಹ್ಮನಲ್ಲಿಗೆ ಹೋಗಿ ಈ ಇಡೀ ಸೃಷ್ಟಿಯ ಮೂಲ ಸೃಷ್ಟಿಕರ್ತ ಯಾರು ಎಂದು ಕೇಳಿದಾಗ ಬ್ರಹ್ಮದೇವರು ರುದ್ರನೇ ಎಂದು ಹೇಳುತ್ತಾ, ಬ್ರಹ್ಮದೇವರು ಪರಮ ತತ್ವದ ನಿರೂಪಣೆಯಲ್ಲಿ ಭಗವಾನ್ ಶಿವನ ಮಹಿಮೆಯನ್ನು ಪ್ರತಿಪಾದಿಸುವುದು, ಅವನ ಕೃಪೆಯನ್ನೇ ಎಲ್ಲ ಸಾಧನೆಗಳ ಫಲವೆಂದು ಹೇಳುವುದು, ಹಾಗೂ ಅವರ ಆಜ್ಞೆಯಂತೆ ಮುನಿಗಳೆಲ್ಲರೂ ನೈಮಿಷಾರಣ್ಯಕ್ಕೆ ಹೋಗುವುದರ ಕಥೆಯನ್ನು ತಿಳಿಯಲಿದ್ದೇವೆ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಗಳೇ, ಸರ್ವೇಶ್ವರ ಶಂಭುವನ್ನು ಪಡೆಯದೆ ಮನ ಸಹಿತ ವಾಣಿಯು ಮರಳಿ ಬರುತ್ತದೆ. ಅವನ ಆನಂದಮಯ ಸ್ವರೂಪವನ್ನು ಅನುಭವಿಸುವ ಪುರುಷನು ಎಂದಿಗೂ ಯಾರಿಗೂ ಹೆದರುವುದಿಲ್ಲ. ಅವನಿಂದಲೇ ಸಮಸ್ತ ಪ್ರಾಣಿಗಳು ಮತ್ತು ಇಂದ್ರಿಯಗಳೊಂದಿಗೆ ಬ್ರಹ್ಮ, ವಿಷ್ಣು, ರುದ್ರ ಮತ್ತು ಇಂದ್ರನಿಂದ ಹಿಡಿದು ಈ ಸಮಸ್ತ ಜಗತ್ತು ಮೊದಲಿಗೆ ಪ್ರಕಟವಾಗುತ್ತದೆ. ಅವನು ಕಾರಣಗಳಿಗೂ ಸೃಷ್ಟ ಹಾಗೂ ವಿಚಾರಕ ಪರಮ ಕಾರಣನಾಗಿದ್ದಾನೆ. ಅವನಲ್ಲದೆ ಬೇರೆ ಯಾರಿಂದಲೂ ಜಗತ್ತಿನ ಉತ್ಪತ್ತಿಯಾಗುವುದಿಲ್ಲ. ಸಂಪೂರ್ಣ ಐಶ್ವರ್ಯದಿಂದ ಸಂಪನ್ನನಾದ ಕಾರಣ ಅವನು ಸ್ವಯಂ ಸರ್ವೇಶ್ವರ ಎಂಬ ಹೆಸರನ್ನು ಧರಿಸುವನು. ಎಲ್ಲ ಮುಮುಕ್ಷುಗಳು ಆ ಶಂಭುವನ್ನು ತಮ್ಮ ಹೃದಯಾಕಾಶದಲ್ಲಿ ಧ್ಯಾನ ಮಾಡುತ್ತಾರೆ. ಅವನೇ ಮೊಟ್ಟ ಮೊದಲು ನನ್ನನ್ನು ತನ್ನ ಪುತ್ರನಾಗಿ ಉತ್ಪನ್ನ ಮಾಡಿದನು. ನನಗೆ ಸಂಪೂರ್ಣ ವೇದಗಳ ಜ್ಞಾನವನ್ನು ಕೊಟ್ಟನು. ಅವನ ಕೃಪಾ ಪ್ರಸಾದದಿಂದಲೇ ಈ ಪ್ರಜಾಪತಿ ಪದವಿಯನ್ನು ಪಡೆದುಕೊಂಡೆ. ಆ ಒಬ್ಬನೇ ಈಶ್ವರನು ವೃಕ್ಷದಂತೆ ನಿಶ್ಚಲ ಭಾವದಿಂದ ಪ್ರಕಾಶಮಾನನಾಗಿ ಆಕಾಶದಲ್ಲಿ ವಿರಾಜಿಸುತ್ತಿರುವನು. ಆ ಪರಮ ಪುರುಷ ಪರಮಾತ್ಮನಿಂದಲೇ ಈ ಸಂಪೂರ್ಣ ಜಗತ್ತು ಪರಿಪೂರ್ಣವಾಗಿದೆ. ಅವನೊಬ್ಬನೇ ಬಹಳಷ್ಟು ನಿಷ್ಕ್ರಿಯ ಜೀವರ ನಿಯಾಮಕ ಹಾಗೂ ಅವುಗಳಿಗೆ ಸಕ್ರಿಯತೆಯನ್ನು ಕರುಣಿಸುವವನಾಗಿದ್ದಾನೆ. ಆ ಮಹೇಶ್ವರನು ಒಂದೇ ಬೀಜವನ್ನು ಅನೇಕ ರೂಪಗಳಲ್ಲಿ ಪರಿಣತವಾಗಿಸುವನು. ಎಲ್ಲರ ನಿಯಾಮಕನಾದ ಆ ಈಶ್ವರನು ಈ ಜೀವಿಗಳ ಸಹಿತ ಸಮಸ್ತ ಲೋಕಗಳನ್ನು ವಶದಲ್ಲಿ ಇರಿಸಿಕೊಂಡಿರುವನು. ಎಲ್ಲ ರೂಪಗಳಲ್ಲಿಯೂ ಏಕಮಾತ್ರ ಭಗವಾನ್ ರುದ್ರನೇ ಇರುವನು, ಬೇರೆ ಯಾರೂ ಇಲ್ಲ. ಅವನು ಸದಾಕಾಲ ಮನುಷ್ಯರ ಹೃದಯದಲ್ಲಿ ಚೆನ್ನಾಗಿ ಪ್ರವಿಷ್ಟನಾಗಿ ಸ್ಥಿತನಾಗಿದ್ದಾನೆ. ಅವನು ಸ್ವತಃ ಸಮಸ್ತ ವಿಶ್ವವನ್ನು ನೋಡುತ್ತಿದ್ದರು ಇತರರು ಎಂದಿಗೂ ಅವನನ್ನು ನೋಡಲಾರರು. ಸಮಸ್ತ ಜಗತ್ತಿನ ಅಧಿಷ್ಠಾನನಾಗಿದ್ದು ಅನಂತ ಶಕ್ತಿಶಾಲಿ ಏಕಮಾತ್ರ ಭಗವಾನ್ ರುದ್ರನು ಕಾಲನಿಂದ ಮುಕ್ತನಾಗಿ ಸಮಸ್ತ ಕಾರಣಗಳನ್ನು ಶಾಸನ ಮಾಡುವನು. ಅವನಿಗೆ ಹಗಲಾಗಲಿ ರಾತ್ರಿಯಾಗಲಿ ಇಲ್ಲ. ಅವನಿಗೆ ಸಮಾನರು ಯಾರೂ ಇಲ್ಲ. ಅಂತಿರುವಾಗ ಹೆಚ್ಚಿನವರು ಹೇಗೆ ಇರಬಲ್ಲರು? ಅವನ ಜ್ಞಾನ, ಬಲ, ಕ್ರಿಯಾರೂಪಿ ಪರಾಶಕ್ತಿಯು ಸ್ವಾಭಾವಿಕ ಹಾಗೂ ನಿತ್ಯವಾಗಿದೆ. ಅವನು ಕ್ಷರ ಅಂದರೆ ವಿನಾಶಶೀಲ, ಅವ್ಯಕ್ತ ಅಂದರೆ ಪ್ರಕೃತಿ, ಪರಮ ಹಾಗೂ ಅಮೃತ ಸ್ವರೂಪ ಅಕ್ಷರ ಅಂದರೆ ಅವಿನಾಶಿ ಜೀವಾತ್ಮನ ಮೇಲೆ ಶಾಸನ ಮಾಡುವನು. ಅಂದರೆ ವಿನಾಶಶೀಲವಾದ ಪ್ರಕೃತಿ ಸ್ವರೂಪವಾದ ಜೀವಾತ್ಮನ ಮೇಲೆ ಆ ಈಶ್ವರನು ಶಾಸನವನ್ನು ಮಾಡುವನು. ನಿರಂತರ ಅವನ ಧ್ಯಾನ ಮಾಡುವುದರಿಂದ, ಮನಸ್ಸನ್ನು ಅವನಲ್ಲಿ ತೊಡಗಿಸುವುದರಿಂದ ಹಾಗೂ ಅವನ ತತ್ವವನ್ನೇ ಭಾವಿಸುತ್ತಾ ಅವನಲ್ಲಿ ತನ್ಮಯನಾಗಿರುವುದರಿಂದ ಜೀವನು ಕೊನೆಗೆ ಅವನನ್ನೇ ಹೊಂದುವನು. ಮತ್ತೆ ಎಲ್ಲರ ಮಾಯೆಯು ತಾನಾಗಿಯೇ ದೂರವಾಗುತ್ತದೆ. ಅವನ ಬಳಿಯಲ್ಲಿ ವಿದ್ಯುತ್ತು ಪ್ರಕಾಶಿಸುವುದಿಲ್ಲ. ಸೂರ್ಯ ಚಂದ್ರರು ತಮ್ಮ ಪ್ರಭೆಯನ್ನು ಬೀರಲಾರರು. ಆದರೆ ಅವನ ಪ್ರಕಾಶದಿಂದಲೇ ಈ ಸಮಸ್ತ ಜಗತ್ತು ಪ್ರಕಾಶಿಸುತ್ತಿದೆ. ಹೀಗೆ ಸನಾತನ ಶ್ರುತಿಯು ಹೇಳುತ್ತದೆ. ಏಕಮಾತ್ರ ಮಹಾದೇವ ಮಹೇಶ್ವರನನ್ನೇ ತನ್ನ ಆರಾಧ್ಯ ದೇವನನ್ನಾಗಿ ತಿಳಿಯಬೇಕು. ಅವನಿಗಿಂತ ಬೇರೆ ಶ್ರೇಷ್ಠ ಪದವು ಉಪಲಬ್ಧವಾಗುವುದಿಲ್ಲ. ಅವನೇ ಎಲ್ಲರ ಆದಿಯಾಗಿರುವನು. ಆದರೆ ಅವನಿಗೆ ಆದಿಯಾಗಲಿ ಅಂತ್ಯವಾಗಲಿ ಇಲ್ಲ. ಅವನು ಸ್ವಭಾವದಿಂದಲೇ ನಿರ್ಮಲ, ಸ್ವತಂತ್ರ, ಪರಿಪೂರ್ಣ, ಸ್ವೇಚ್ಛಾಧೀನ ಹಾಗೂ ಪಚರಾಚರ ರೂಪನಾಗಿರುವನು. ಇವನ ಶರೀರವು ಅಪ್ರಾಕೃತ ಅಂದರೆ ದಿವ್ಯವಾಗಿದೆ. ಈ ಶ್ರೀಮಾನ್ ಮಹೇಶ್ವರನು ಲಕ್ಷ್ಯ ಮತ್ತು ಲಕ್ಷಣಗಳಿಂದ ರಹಿತನಾಗಿದ್ದಾನೆ. ಇವನು ನಿತ್ಯ ಮುಕ್ತನಾಗಿ ಎಲ್ಲರನ್ನೂ ಬಂಧನದಿಂದ ಮುಕ್ತಗೊಳಿಸುವನು.
ಕಾಲದ ಸೀಮೆಯಿಂದ ಅತೀತನಾಗಿದ್ದು ಕಾಲವನ್ನು ಪ್ರೇರಿತಗೊಳಿಸುವವನಾಗಿದ್ದಾನೆ. ಇವನು ಎಲ್ಲರ ಮೇಲೆ ವಾಸ ಮಾಡುವನು. ಎಲ್ಲರ ಆವಾಸ ಸ್ಥಾನವು ಅವನೇ ಆಗಿರುವನು. ಸರ್ವಜ್ಞನಾಗಿದ್ದು 6 ಪ್ರಕಾರದ ಮಾರ್ಗಗಳಿಂದ ಕೂಡಿಕೊಂಡು ಈ ಸಂಪೂರ್ಣ ಜಗತ್ತಿನ ಪಾಲಕನಾಗಿದ್ದಾನೆ. ಉತ್ತರೋತ್ತರ ಉತ್ಕೃಷ್ಟ ಭೂತಗಳಿಂದಲೂ ಪರಮೋತ್ಕೃಷ್ಟನಾಗಿದ್ದಾನೆ. ಅವನಿಗಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ. ಅನಂತ ಅನಂತ ರಾಶಿ ರೂಪಿ ಮಕರಂದವನ್ನು ಪಾನ ಮಾಡುವ ಮಧುವ್ರತ ಭ್ರಮರನಾಗಿದ್ದಾನೆ. ಅಖಂಡ ಬ್ರಹ್ಮಾಂಡವನ್ನು ಹಿಚುಕಿ ಮಣ್ಣಿನ ಮುದ್ದೆಯಂತೆ ಮಾಡುವ ಕಲೆಯಲ್ಲಿ ಪಂಡಿತನಾಗಿರುವನು. ಉದಾರತೆ, ವೀರತೆ, ಗಂಭೀರತೆ, ಮಧುರತೆ ಇವುಗಳ ಮಹಾಸಾಗರನೇ ಆಗಿದ್ದಾನೆ. ಇವನಿಗೆ ಸಮಾನವಾದ ಯಾವ ವಸ್ತುವೂ ಇಲ್ಲ. ಹಾಗಿರುವಾಗ ಹೆಚ್ಚಿನದು ಹೇಗೆ ಇರಬಲ್ಲದು? ಅವನು ಉಪಮಾರಹಿತನಾಗಿರುವನು. ಸಮಸ್ತ ಪ್ರಾಣಿಗಳ ರಾಜಾಧಿರಾಜನ ರೂಪದಲ್ಲಿ ವಿರಾಜಮಾನನಾಗಿದ್ದಾನೆ. ಇವನೇ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಅದ್ಭುತ ಕ್ರಿಯಾಕಲಾಪಗಳಿಂದ ಈ ಸಮಸ್ತ ಜಗತ್ತನ್ನು ಸೃಷ್ಟಿಸುವನು ಮತ್ತು ಅಂತ್ಯಕಾಲದಲ್ಲಿ ಇದು ಪುನಃ ಇವನಲ್ಲೇ ಲೀನವಾಗಿ ಹೋಗುವುದು. ಎಲ್ಲ ಪ್ರಾಣಿಗಳು ಇವನ ವಶದಲ್ಲೇ ಇವೆ. ಇವನೇ ಎಲ್ಲರನ್ನೂ ಬೇರೆ ಬೇರೆ ಕಾರಣಗಳಲ್ಲಿ ನಿಯುಕ್ತಗೊಳಿಸುವವನು. ಪರಾಭಕ್ತಿಯಿಂದಲೇ ಇವನ ದರ್ಶನವಾಗುತ್ತದೆ. ಬೇರೆ ಯಾವುದೇ ರೀತಿಯಿಂದ ಎಂದಿಗೂ ಇಲ್ಲ. ವ್ರತ, ಸಂಪೂರ್ಣ ದಾನ, ತಪಸ್ಸು ಮತ್ತು ನಿಯಮ ಇವೆಲ್ಲ ಸಾಧನೆಗಳನ್ನು ಭಾವಶುದ್ಧಿ ಹಾಗೂ ಅನುರಾಗದ ಉತ್ಪತ್ತಿಗಾಗಿ ಎಂದು ಹಿಂದೆ ಸತ್ಪುರುಷರು ತಿಳಿಸಿರುವರು. ಇದರಲ್ಲಿ ಸಂಶಯವಿಲ್ಲ. ನಾನು ಅಂದರೆ ಬ್ರಹ್ಮದೇವರು, ಭಗವಾನ್ ವಿಷ್ಣು, ರುದ್ರದೇವನು ಹಾಗೂ ಬೇರೆ ಬೇರೆ ದೇವತೆಗಳು, ಅಸುರರು ಇಂದು ಕೂಡ ಉಗ್ರ ತಪಸ್ಸುಗಳ ಮೂಲಕ ಅವನ ದರ್ಶನವನ್ನು ಇಚ್ಛಿಸುವೆವು. ಧರ್ಮಭ್ರಷ್ಟ, ಮೂಢ, ದುಷ್ಟ ಮತ್ತು ಗಣಿತ ಆಚಾರ ವಿಚಾರವುಳ್ಳ ಜನರಿಗೆ ಅವನ ದರ್ಶನವಾಗುವುದು ಅಸಂಭವವಾಗಿದೆ. ಭಕ್ತರು ಒಳಗೆ ಮತ್ತು ಹೊರಗೆ ಅವನನ್ನೇ ಪೂಜಿಸುತ್ತಾ ಧ್ಯಾನಿಸುತ್ತಾರೆ. ಆ ರೂಪವು ಸ್ಥೂಲ, ಸೂಕ್ಷ್ಮ ಮತ್ತು ಇವೆರಡರಿಂದಲೂ ಅತೀತ, ಹೀಗೆ 3 ವಿಧದಿಂದ ಇದೆ. ದೇವತೆಗಳೇ ಆದಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ನೋಡುವ ರೂಪವು ಸ್ಥೂಲವಾಗಿದೆ. ಸೂಕ್ಷ್ಮ ರೂಪದ ದರ್ಶನವು ಕೇವಲ ಯೋಗಿಗಳಿಗೆ ಆಗುತ್ತದೆ. ಅದರಿಂದಲೂ ಅತೀತವಾದ ನಿತ್ಯ ಜ್ಞಾನ ಸ್ವರೂಪ, ಆನಂದಮಯ ಹಾಗೂ ಭಗವತ್ ಸ್ವರೂಪವು ಅವನಲ್ಲಿ ನಿಷ್ಠೆ ಇಡುವ ಭಜನ ಪರಾಯಣ ಭಕ್ತರ ದೃಷ್ಟಿಗೆ ಮಾತ್ರ ಗೋಚರಿಸುತ್ತದೆ. ಭಗವತ್ ವ್ರತವನ್ನು ಆಶ್ರಯಿಸುವ ಭಕ್ತರೇ ಅವನನ್ನು ನೋಡಬಲ್ಲರು. ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳುವುದರಿಂದ ಏನು ಲಾಭ? ಭಗವಾನ್ ಶಿವನ ಕುರಿತು ಭಕ್ತಿಯೇ ಗುಹತರ ಹಾಗೂ ಉತ್ಕೃಷ್ಟ ಸಾಧನೆಯಾಗಿದೆ. ಆ ಭಕ್ತಿಯಿಂದ ಯುಕ್ತನಾದವನು ಸಂಸಾರ ಬಂಧನದಿಂದ ಮುಕ್ತನಾಗುವನು. ಇದರಲ್ಲಿ ಸಂದೇಹವೇ ಇಲ್ಲ. ಆ ಭಕ್ತಿಯು ಭಗವಾನ್ ಶಿವನ ಕೃಪೆಯಿಂದಲೇ ದೊರೆಯುತ್ತದೆ ಮತ್ತು ಅವನ ಕೃಪೆಯು ಭಕ್ತಿಯಿಂದಲೇ ಸಂಭವಿಸುತ್ತದೆ. ಈ ಪ್ರಕಾರ ಇವೆರಡೂ ಅಂಕುರದಿಂದ ಬೀಜ, ಬೀಜದಿಂದ ಅಂಕುರವಿರುವಂತೆಯೇ ಒಂದು ಇನ್ನೊಂದರ ಆಶ್ರಿತವಾಗಿದೆ. ಜೀವಿಗೆ ಭಗವತ್ ಕೃಪೆಯಿಂದಲೇ ಸರ್ವತ್ರ ಸಿದ್ಧಿಗಳು ದೊರೆಯುತ್ತವೆ. ಸಮಸ್ತ ಸಾಧನೆಗಳ ಅಂತ್ಯದಲ್ಲಿ ಭಗವಂತನ ಕೃಪೆಯೇ ಸಾಧ್ಯವಾಗಿದೆ. ಅಂತಃಕರಣದ ಶುದ್ಧಿ ಅಥವಾ ಪ್ರಸಾದದ ಸಾಧನೆ ಧರ್ಮವಾಗಿದೆ. ಆ ಧರ್ಮದ ಸ್ವರೂಪವನ್ನು ವೇದಗಳು ಪ್ರತಿಪಾದಿಸಿವೆ. ವೇದಗಳ ಅಭ್ಯಾಸದಿಂದ ಮೊದಲಿನ ಪುಣ್ಯ ಮತ್ತು ಪಾಪಗಳು ಸಮಾನವಾಗುತ್ತವೆ. ಆ ಸಮಾನತೆಯಿಂದ ಪ್ರಸಾದ ಅಂದರೆ ಪ್ರಸನ್ನತೆ ಅಥವಾ ಅಂತಃಶುದ್ಧಿಯ ಸಂಪರ್ಕ ಪ್ರಾಪ್ತವಾಗುತ್ತದೆ ಮತ್ತು ಅದರಿಂದ ಧರ್ಮದ ವೃದ್ಧಿಯಾಗುತ್ತದೆ. ಧರ್ಮದ ವೃದ್ಧಿಯಿಂದ ಜೀವಿಗಳ ಪಾಪಗಳು ಕ್ಷಯವಾಗುತ್ತವೆ. ಈ ತರಹ ಪಾಪ ಕ್ಷೀಣವಾಗಿ ಹೋದ ಜೀವಿಗೆ ಅನೇಕ ಜನ್ಮಗಳ ಅಭ್ಯಾಸದಿಂದ ಕ್ರಮವಾಗಿ ಉಮಾಮಹೇಶ್ವರನ ತತ್ವದ ಜ್ಞಾನ ಪ್ರಾಪ್ತವಾಗಿ ಅವನ ಹೃದಯದಲ್ಲಿ ಶಿವನ ಕುರಿತು ಭಕ್ತಿಯು ಉದಯವಾಗುತ್ತದೆ. ಆ ಭಕ್ತಿ ಭಾವಕ್ಕೆ ಅನುರೂಪವಾಗಿಯೇ ಮಹೇಶ್ವರನ ಕೃಪಾ ಪ್ರಸಾದದ ಉದ್ರೇಕವಾಗುತ್ತದೆ. ಆ ಪ್ರಸಾದದಿಂದ ಕರ್ಮಗಳ ತ್ಯಾಗವಾಗುತ್ತದೆ. ಕರ್ಮಗಳ ತ್ಯಾಗದ ಅಭಿಪ್ರಾಯ ಅವುಗಳ ಫಲಗಳ ತ್ಯಾಗದಲ್ಲಿದೆ. ಕರ್ಮಗಳ ಸ್ವರೂಪತಃ ತ್ಯಾಗದಿಂದ ಅಲ್ಲ. ಆದ್ದರಿಂದ ಕರ್ಮ ಫಲಗಳ ತ್ಯಾಗದಿಂದ ಅಂದರೆ ಕರ್ಮ ತ್ಯಾಗದಿಂದ ಅಲ್ಲ, ಕರ್ಮ ಫಲಗಳ ತ್ಯಾಗದಿಂದ ಶಿವ ಧರ್ಮದಲ್ಲಿ ಮಂಗಲಮಯ ಪ್ರವೃತ್ತಿ ಉಂಟಾಗುತ್ತದೆ ಎಂದು ಸಿದ್ಧವಾಗುತ್ತದೆ.
ಅದಕ್ಕಾಗಿ ಶಿವನ ಕೃಪಾ ಪ್ರಸಾದವನ್ನು ಪಡೆಯುವ ಉದ್ದೇಶದಿಂದ ನೀವೆಲ್ಲರೂ ತಮ್ಮ ಪತ್ನಿ, ಪುತ್ರ ಮತ್ತು ಅಗ್ನಿಗಳ ಸಹಿತ ವಾಣಿ ಮತ್ತು ಮನಸ್ಸಿನ ದೋಷಗಳಿಂದ ರಹಿತರಾಗಿ ಏಕಮಾತ್ರ ಭಗವಾನ್ ಶಿವನನ್ನೇ ಧ್ಯಾನ ಮಾಡುತ್ತಾ ಇರಿ. ಅವನಲ್ಲೇ ನಿಷ್ಠೆಯನ್ನಿರಿಸಿ ಅವನ ಭಜನೆಯಲ್ಲಿ ತತ್ಪರರಾಗಿರಿ. ಅವನಲ್ಲೇ ಮನಸ್ಸನ್ನು ತೊಡಗಿಸಿ ಅವನ ಆಶ್ರಿತರಾಗಿರಿ. ಎಲ್ಲ ಕಾರ್ಯ ಮಾಡುವಾಗಲೂ ಮನಸ್ಸಿನಿಂದ ಅವನನ್ನೇ ಚಿಂತಿಸುತ್ತಾ ಇರಿ. 1,000 ದಿವ್ಯ ವರ್ಷಗಳವರೆಗೆ ನಡೆಯುವ ದೀರ್ಘಕಾಲಿಕ ಯಜ್ಞವನ್ನು ಆರಂಭಿಸಿ ಅದನ್ನು ಪೂರ್ಣಗೊಳಿಸಿರಿ. ಯಜ್ಞದ ಕೊನೆಯಲ್ಲಿ ಮಂತ್ರಗಳಿಂದ ಆವಾಹಿಸಿದಾಗ ಸಾಕ್ಷಾತ್ ವಾಯುದೇವರು ಅಲ್ಲಿಗೆ ಆಗಮಿಸುವರು. ಮತ್ತೆ ಅವರೇ ನಿಮ್ಮೆಲ್ಲರ ಕಲ್ಯಾಣದ ಸಾಧನೆ ಹಾಗೂ ಉಪಾಯವನ್ನು ತಿಳಿಸುವರು. ಅನಂತರ ನೀವೆಲ್ಲರೂ ಪರಮ ಸುಂದರ ಪುಣ್ಯಮಯಿ ವಾರಾಣಸಿ ಪುರಿಗೆ ಹೋಗುವುದು. ಅಲ್ಲಿ ಪಿನಾಕಪಾಣಿ ಭಗವಾನ್ ವಿಶ್ವನಾಥನು ಭಕ್ತರ ಮೇಲೆ ಅನುಗ್ರಹವನ್ನು ಮಾಡಲು ಪಾರ್ವತೀದೇವಿಯೊಂದಿಗೆ ಸದಾ ವಿಹರಿಸುತ್ತಿರುವನು. ದ್ವಿಜೋತ್ತಮರೇ, ಅಲ್ಲಿ ನಿಮಗೆ ಭಾರಿ ದೊಡ್ಡ ಆಶ್ಚರ್ಯವು ಕಂಡುಬರುವುದು. ಆ ಆಶ್ಚರ್ಯವನ್ನು ನೋಡಿ ನೀವು ಪುನಃ ನನ್ನ ಬಳಿಗೆ ಬನ್ನಿರಿ. ಆಗ ನಾನು ನಿಮಗೆ ಮೋಕ್ಷದ ಉಪಾಯವನ್ನು ಹೇಳುವೆನು. ಆ ಉಪಾಯದಿಂದ ಒಂದೇ ಜನ್ಮದಲ್ಲಿ ಮುಕ್ತಿಯು ನಿಮಗೆ ಕೈವಶವಾಗುವುದು. ಅದು ಅನೇಕ ಜನ್ಮಗಳ ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸುವುದಾಗಿದೆ. ನಾನು ಈ ಮನೋಮಯ ಚಕ್ರವನ್ನು ನಿರ್ಮಿಸಿರುವೆನು. ಈ ಚಕ್ರವನ್ನು ನಾನು ಇಲ್ಲಿಂದ ಬಿಡುವೆನು. ಎಲ್ಲಿಗೆ ಹೋಗಿ ಇದರ ನೇಮಿ ಮುರಿದು ಬೀಳುವುದೋ ಆ ದೇಶವೇ ತಪಸ್ಸಿಗಾಗಿ ಶುಭವಾಗಿದೆ. ಹೀಗೆ ಹೇಳಿ ಪಿತಾಮಹ ಬ್ರಹ್ಮನು ಆ ಸೂರ್ಯ ತುಲ್ಯ ತೇಜಸ್ವಿ ಮನೋಮಯ ಚಕ್ರದ ಕಡೆಗೆ ನೋಡಿ ಮಹಾದೇವನಿಗೆ ಪ್ರಣಾಮ ಮಾಡಿ ಅದನ್ನು ಬಿಟ್ಟನು. ಆ ಬ್ರಾಹ್ಮಣರೆಲ್ಲರೂ ಲೋಕನಾಥ ಬ್ರಹ್ಮದೇವರಿಗೆ ವಂದಿಸಿ ಆ ಚಕ್ರದ ನೇಮಿ ಜೀರ್ಣ ಶೀರ್ಣವಾಗುವ ಸ್ಥಾನಕ್ಕಾಗಿ ಹೊರಟರು. ಬ್ರಹ್ಮದೇವರು ಎಸೆದ ಆ ಸುಂದರ ಚಕ್ರವು ಮನೋಹರ ಶಿಲಾಖಂಡಗಳಿಂದ ಕೂಡಿದ ಮತ್ತು ನಿರ್ಮಲ ಸ್ವಾದಿಷ್ಟ ಜಲದಿಂದ ಪೂರ್ಣವಾದ ಒಂದು ವನದಲ್ಲಿ ಬಿದ್ದಿತು. ಆ ಚಕ್ರದ ನೇಮಿಯು ಮುರಿದು ಹೋದದ್ದರಿಂದ ಮುನಿ ಪೂಜಿತ ಆ ವನವು ನೈಮಿಷ ಎಂಬ ಹೆಸರಿನಿಂದ ವಿಖ್ಯಾತವಾಯಿತು. ಅನೇಕ ಯಕ್ಷರು, ಗಂಧರ್ವರು, ವಿದ್ಯಾಧರರು ಅಲ್ಲಿಗೆ ಬಂದು ನೆಲೆಸಿದರು. ಹಿಂದಿನ ಕಾಲದಲ್ಲಿ ಜಗತ್ತಿನ ಸೃಷ್ಟಿಯ ಇಚ್ಛೆಯುಳ್ಳ ವಿಶ್ವಸೃಷ್ಟ ಹಾಗೂ ಗಾರ್ಹಪತ್ಯದ ಅಗ್ನಿಯ ಉಪಾಸಕ ಬ್ರಹ್ಮಜ್ಞ ಪ್ರಜಾಪತಿಗಳು ಅಲ್ಲೇ ದಿವ್ಯ ಯಜ್ಞವನ್ನು ಪ್ರಾರಂಭಿಸಿದ್ದರು. ಅಲ್ಲೇ ಶಬ್ದಶಾಸ್ತ್ರ, ಅರ್ಥಶಾಸ್ತ್ರ, ನ್ಯಾಯಶಾಸ್ತ್ರದ ಜ್ಞಾನಿ ವಿದ್ವಾನ್ ಮಹರ್ಷಿಗಳು ಶಕ್ತಿ, ಜ್ಞಾನ ಮತ್ತು ಕ್ರಿಯಾಯೋಗದ ಮೂಲಕ ಶಾಸ್ತ್ರೀಯ ವಿಧಿಯ ಅನುಷ್ಠಾನ ಮಾಡಿದ್ದರು. ಅದೇ ಸ್ಥಾನದಲ್ಲಿ ವೇದವೇತ್ತರಾದ ವಿದ್ವಾಂಸರು ಸದಾ ವಾದ ಮತ್ತು ಜಲ್ಪದ ಬಲದಿಂದ ಕೂಡಿದ ವಿಜ್ಞಾನ ವಚನಗಳ ಮೂಲಕ ಯುಕ್ತಿವಾದ ಮಾಡುವ ವೇದ ಬಹಿಷ್ಕೃತ ನಾಸ್ತಿಕರನ್ನು ಪರಾಜಿತಗೊಳಿಸುತ್ತಿದ್ದರು. ಅಂದಿನಿಂದ ನೈಮಿಷಾರಣ್ಯವು ಋಷಿಗಳ ತಪಸ್ಸಿನ ಯೋಗ್ಯ ಸ್ಥಾನವಾಯಿತು. ಸ್ಫಟಿಕ ಮಣಿಮಯ ಪರ್ವತದ ಶಿಲೆಗಳಿಂದ ಅಮೃತದಂತೆ ಮಧುರ ಹಾಗೂ ಸ್ವಚ್ಛ ನೀರಿನ ಜರಿಗಳಿಂದ ಆ ವನವು ಬಹಳ ರಮಣೀಯವಾಗಿ ಕಂಡುಬರುತ್ತಿತ್ತು. ಅಲ್ಲಿ ಅತ್ಯಂತ ರಸಭರಿತ ಫಲಗಳನ್ನು ಕೊಡುವ ವೃಕ್ಷಗಳಿದ್ದು ಆ ವನದಲ್ಲಿ ಹಿಂಸಕ ಜೀವಜಂತುಗಳ ಅಭಾವವಾಗಿತ್ತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.